ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ಫೋಟೋ ನೋಡಿದ ತಕ್ಷಣ ನಿಮ್ಮ ಗಮನಕ್ಕೆ ಬಂದಿರಬೇಕು, ಏನು ಇದು ವಿಶೇಷ, ಏನು ಕಾರ್ಯಕ್ರಮ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು. ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಾವ ಕಾರ್ಯಕ್ರಮ ಅಂತ ನಿಮಗೆ ಮುಂದೆ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಫೋಟೋ ಬಂದುಬಿಟ್ಟು ನಮ್ಮ ಶಾಲೆ ಆವರಣದಲ್ಲಿ ತೆಗೆದಿರೋದು. ನಮ್ಮ ಪುಟ್ಟ ಪುಟಾಣಿಗಳ ದೇವರುಗಳ ಜೊತೆ ತೆಗೆದುಕೊಂಡಿರೋದು. ನೋಡಿ, ಈ ಫೋಟೋ ಬಂದುಬಿಟ್ಟು ನಮ್ಮ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ಕೊಂಡಿವಿ ಇವತ್ತು ಶಾಲೆಯಲ್ಲಿ. ಹಾಗಾಗಿ ನಾನು ಮುಂದೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ಮಾಡಿದೆ. ನೋಡಿ, ನಾನು ಫಸ್ಟ್ ಗೇಟನ್ನು ಎಂಟ್ರೆನ್ಸ್ ಆಗುವಾಗ ಮಾಡಿರುವುದು ಇದು ವಿಡಿಯೋ. ನೋಡಿ, ಯಾವ ಥರ ಬಣ್ಣ ಬಣ್ಣದ ಪಕ್ಷಿಗಳ ಹಾಗೆ ರೆಡಿಯಾಗಿ ಬಂದಿದ್ದಾರೆ ಇವತ್ತು ನಮ್ಮ ಪುಟಾಣಿ ದೇವರುಗಳು ಅಂತಲೇ ಹೇಳ್ಬೋದು. ನೋಡಿ, ಯಾವ ಥರ ವಿಶ್ ಮಾಡ್ತಾರೆ. ಡೈಲಿ ಪ್ರತಿದಿನ ಗೇಟ್ ಎಂಟ್ರಿ ಆದ ತಕ್ಷಣ ಕೂಡ ಈ ಥರ ಪಕ್ಷಿಗಳ ಗುಂಪೇ ಬಂದುಬಿಡುತ್ತೆ ನಮ್ಮ ಎದುರಿಗೆ. ಅಂತಂದ್ರೆ ಆ ಥರ ಬಣ್ಣ ಬಣ್ಣದ ಪಕ್ಷಿಗಳ ಥರ ಕಾಣ್ತಿರ್ತಾರೆ. ಅದು ತುಂಬ ಸಂತೋಷವಾಗುತ್ತೆ. ನೋಡಿ, ಯಾವ ಥರ ಎಲ್ಲ ಮಕ್ಕಳು ಎಷ್ಟು ಚಂದವಾಗಿ ರೆಡಿಯಾಗಿ ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ನಾವು ಬೆಳಿಗ್ಗೆ ಗೇಟ್ ಎಂಟ್ರಿ ಪ್ರವೇಶ ಆದ ತಕ್ಷಣ ಅವರಿಗೆ ಒಂದು ಖುಷಿ ಏನಂತಂದರೆ, ಎಲ್ಲ ಮಕ್ಕಳು ಸಣ್ಣ ಪುಟಾಣಿ ನರ್ಸರಿಯಿಂದ ಹಿಡ್ಕೊಂಡು ನಮ್ಮ ದೊಡ್ಡ ಕ್ಲಾಸ್ವರೆಗೂ ಕೂಡ ಪ್ರತಿಯೊಂದು ಮಕ್ಕಳು ನಮ್ಮನ್ನು ವಿಶ್ ಮಾಡ್ತಿರ್ತಾರೆ. ಏನೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಅವ್ರಿಗೆ ಒಂದು ಏನೋ ಖುಷಿ. ಅದು ನಮಗೂ ಕೂಡ ಖುಷಿ ಅನಿಸುತ್ತೆ. ಬೆಳಿಗ್ಗೆ ಅವ್ರಿಗೆ ವಿಶ್ ಮಾಡೋದು ತುಂಬ ಖುಷಿ ಅನಿಸುತ್ತೆ. ನೋಡಿ, ಯಾವ ಥರ ಮಾಡ್ತಿರ್ತಾರೆ. ಪ್ರತಿಯೊಂದು ಮಕ್ಕಳು ಕೂಡ ಗುಡ್ ಮಾರ್ನಿಂಗ್ ವಿಶಸ್ ಹೇಳಿನೇ ಆಮೇಲೆ ನಾವು ಪ್ರೇಯರ್ ಮುಗಿಸ್ಕೊಂಡು ಬರೋದು. ನೋಡಿ, ಯಾವ ಥರ ರೆಡಿಯಾಗಿದ್ದಾರೆ ಪುಟಾಣಿಗಳು ಅಂತ. ನೋಡಿ, ಇದು ಗೊಂಬೆ ಥರ ಕಾಣ್ತಿದ್ದಾವೆ, ಮುದ್ದಾಗಿ ಮಕ್ಕಳು. ನೋಡಿ, ಎಷ್ಟು ಚಂದವಾಗಿ ಕಾಣ್ತಿದ್ದಾವೆ, ಎಷ್ಟು ಚಂದ ರೆಡಿಯಾಗಿ ಬಂದಿದ್ದಾವೆ ನಮ್ಮ ಪುಟಾಣಿಗಳು. ನೋಡಿ, ಯಾವ ಥರ ಕಾಣ್ತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕ್ಯೂಟಾಗಿ ಇದು. ಆಮೇಲೆ ನಾವು ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳಿಗೆ ಕಲರ್ಸ್ ಬಟ್ಟೆ ಹೇಳಿದ್ದೀವಿ. ಹಾಗಾಗಿ ಪ್ರತಿಯೊಂದು ಮಕ್ಕಳು ಕೂಡ ಕಲರ್ಸ್ ಬಟ್ಟೆಯನ್ನು ಹಾಕ್ಕೊಂಡು ತಮ್ಮ ಖುಷಿಯನ್ನು ತೋರ್ಪಡಿಸುತ್ತಿದ್ದಾರೆ. ನೋಡಿ, ಯಾವ ಥರ ಎಷ್ಟು ಚೆಂದಾಗಿ ಕಾಣಿಸ್ತಿದ್ದಾವೆ. ಇದು ಅನಮ್ ಅಂತ ನನ್ನ ಸ್ಟೂಡೆಂಟ್ ಬಂದುಬಿಟ್ಟು ನೋಡಿ ಎಷ್ಟು ಚಂದವಾಗಿ ಅನಿಸ್ತಿದೆ. ನೋಡಿ, ಇವಾಗ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದ ಮೊದಲಿಗೆ ಮಕ್ಕಳೆಲ್ಲ ಪ್ರತಿಯೊಂದು ಮಕ್ಕಳು ಏನು ಮಾಡ್ತಿದ್ರು, ದೊಡ್ಡ ಮಕ್ಕಳಿಗೆ ಏನು ಹೇಳಿದ್ದೀವಿ ಅಂತಂದರೆ ಬಲೂನು ಊದೋಕ್ಕೆ ಹೇಳಿದ್ವಿ. ಅಂದರೆ ಬಲೂನ್ ಡೆಕೋರೇಟ್ ಮಾಡಬೇಕಾಗಿತ್ತಲ್ವ ಕಾರ್ಯಕ್ರಮಕ್ಕೆ. ಹಾಗಾಗಿ ಬಲೂನನ್ನು ಊದುತ್ತಿದ್ರು ಅವರು. ಅಂದರೆ ಬಲೂನನ್ನು ರೆಡಿ ಮಾಡ್ತಿದ್ರು. ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಾವೇನು ಮಾಡಿದ್ದೀವಿ, ಟೀಚರ್ಸ್ ಎಲ್ಲ ಸೇರಿನೇ. ಹಾಗಾಗಿ ಇದು ಬಲೂನ್ ಊದೋದಂದ್ರೆ ಕಷ್ಟ ನಮಗೆ. ಹಾಗಾಗಿ ಮಕ್ಕಳಿಗೆ ಕೊಟ್ಟಿದ್ವಿ ನಾವು ಬಲೂನನ್ನು. ಅವರು ಊದ್ಕೊಂಡು ಕೊಡ್ತಿದ್ರು, ನಾವು ರೂಮ್ಗೆ ಡೆಕೋರೇಟ್ ಮಾಡ್ತಿದ್ವಿ. ಇವು ಸಣ್ಣ ಮಕ್ಕಳು ಏನು ಮಾಡ್ತಿದ್ವು ಅಂದರೆ ಅವಕ್ಕೆ ಖುಷಿ. ಅಂದರೆ ಬಲೂನ್ ಊದಿ ನಮಗೆ ಕೊಡ್ತಾರೇನೋ, ನಾವೇ ತೊಗೋತೀವೇನೋ, ಟೀಚರ್ಸ್ ನನಗೆ ಕೊಡ್ತಾರೇನೋ, ನೀನು ಕೊಡ್ತಾರೆ ಅಂತ ಒಂದಕ್ಕೊಂದು ಡಿಸ್ಕಸ್ ಮಾಡ್ತಿದ್ವು. ಆಮೇಲೆ ಇವು ಬಲೂನ್ಗಳೆಲ್ಲ ನಮಗೆ ಕೈ ಸೇರುತ್ತೆ ಅಂತ ಅವ್ರಿಗೆ ಒಂಥರ ಖುಷಿ. ಹಾಗಾಗಿ ಕಾರ್ಯಕ್ರಮ ನಂತರನೂ ಕೂಡ ಎಲ್ಲ ಬಲೂನ್ಸ್ಗಳನ್ನು ಸಣ್ಣ ಪುಟಾಣಿಗಳಿಗೆ ಕೊಟ್ಟು ಖುಷಿ ಪಡಿಸಿದ್ವಿ. ನೋಡಿ, ಯಾವ ಥರ ನೋಡ್ತಿದ್ದಾರೆ. ಅವರಿಗೆ ಬಲೂನ್ ಅಂದರೆ, ಆಟದ ಸಾಮಾನು ಅಂದರೆ ತುಂಬ ಖುಷಿ ಅಲ್ವಾ. ಹಾಗಾಗಿ ನೋಡಿ, ಇವಾಗ ನಾವು ಮಕ್ಕಳಿಗೆ ಏನು ಮಾಡಿದ್ವಿ ಅಂತಂದರೆ ಅವರಿಗೆ ವೆಲ್ಕಮ್ ಮಾಡ್ಕೊತಿದ್ವಿ. ಅಂದರೆ ರೂಮಲ್ಲಿ ಆ ಥರ ಮಕ್ಕಳಿಗೆ ಲೈನಾಗಿ ನಿಲ್ಲಿಸಿ ರೋಸನ್ನು ಕೊಟ್ಟು ವೆಲ್ಕಮ್ ಮಾಡ್ಕೊಳ್ಬೇಕಂತ ಮಕ್ಕಳನ್ನು ನಾವು ಅಂದರೆ ಒಂದು ರೂಮಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ವಿ. ಎಲ್ಲ ಫಂಕ್ಷನ್ಗೆ ತಯಾರಿ ಮಾಡ್ಕೊಂಡಿದ್ವಿ. ಎಲ್ಲ ಮಕ್ಕಳಿಗೆ ಲೈನಾಗೆ ನಿಲ್ಲಿಸಿ ಅವರಿಗೆ ರೋಸ್ ಕೊಟ್ಟು ವೆಲ್ಕಮ್ ಮಾಡಬೇಕು. ಅವರಿಗೆ ಖುಷಿ ಅನ್ನಿಸ್ಬೇಕಲ್ಲ ಅಂಥೇಳಿ. ಅಂದರೆ ಪ್ರತಿದಿನ ಬರೋದೇ ಇರುತ್ತೆ. ಹಾಗಾಗಿ ಇವತ್ತು ವಿಶೇಷವಾದ ದಿನ ಅಲ್ವಾ ಅವ್ರದ್ದು. ಹಾಗಾಗಿ ಪ್ರತಿಯೊಂದು ಮಕ್ಕಳಿಗೆ ರೋಸನ್ನು ಕೊಟ್ಟು ವೆಲ್ಕಮ್ ಮಾಡ್ಕೊಂಡಿವಿ ಫಂಕ್ಷನ್ಗೆ. ನೋಡಿ, ಪ್ರತಿಯೊಂದು ಮಗುವಿಗೆ ರೋಸ್ ಕೊಡುವಾಗ ಥ್ಯಾಂಕ್ ಯು ಅಂತ ಹೇಳ್ತಿದ್ವು. ನೋಡಿ, ರೋಸ್ಗಳನ್ನು ಅಂದರೆ ನಾವು ಇನ್ನೊಂದು ಟೀಚರ್ ವಿಡಿಯೋ ಮಾಡ್ತಿದ್ರು, ರೋಸನ್ನು ನಮ್ಮ ತೋರಿಸಿ ಅಂತಂದು. ಹಾಗಾಗಿ ವಿಡಿಯೋಗೆ ನಾನು ರೋಸನ್ನು ತೋರಿಸಿದೆ. ನೋಡಿ, ಯಾವ ಥರ ಮಕ್ಕಳ ರೆಡಿಯಾಗಿ ಬಂದು ಆಮೇಲೆ ಪ್ರತಿಯೊಂದು ಮಗುವಿಗೆ ಪ್ರತ್ಯೇಕವಾಗಿ ತೋರಿಸ್ಬೇಕಂತಲೇ ನಾನು ಈ ಥರ ವಿಡಿಯೋ ಮಾಡಿದೆ. ನೋಡಿ, ಯಾವ ಥರ ಇದ್ದಾವೆ, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾವೆ. ಅವರಿಗೆ ಒಂಥರ ಹಬ್ಬನೇ ಅಂತಲೇ ಹೇಳ್ಬೋದು ಇವತ್ತಿನ ದಿನ. ಅನ್ನೊಂದು ಅವ್ರಿಗೆ ಇವತ್ತು ನಾವು ಖುಷಿ ಪಡಿಸ್ಬೇಕಲ್ವ. ಹಾಗಾಗಿ ಖುಷಿ ಪಡಿಸುವ ದಿನ. ಪ್ರತಿದಿನಾನು ಖುಷಿನೇ ಇರ್ತೀವಿ. ಬಟ್ ಹಾಗಾಗಿ ಇವತ್ತು ಅವರಿಗೆ ವಿಶೇಷ ಅಂದರೆ ಮಕ್ಕಳ ದಿನಾಚರಣೆ ಅಂದರೆ ಟೀಚರ್ಸ್ ನಮಗೆ ವರ್ಕ್ ಕೊಡೋಲ್ಲ, ಇದು ಏನು ಬೈಯಲ್ಲ ಅಂತ ಅವರಿಗೆ ಖುಷಿ ಒಂಥರ.
ನೋಡಿ ಮಕ್ಕಳ ಆಕರ್ಷಣೆ ಮಾಡ್ಕೋಬೇಕಂತಂದರೆ ಅವರಿಗೆ ಅವ್ರು ಯಾವ ಥರ ಆಕರ್ಷಣೆ ಮಾಡ್ತಾರೆ ಅಂದರೆ ಅವ್ರ ಜೊತೆನೇ ನಾವು ಹೋಗ್ಬೇಕಲ್ವ. ಅವರಿಗೆ ಯಾವ ರೀತಿ ಖುಷಿ ಅನಿಸುತ್ತೆ ಆ ರೀತಿಯಲ್ಲಿ ನಾವು ಅವರನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು, ಏನು ಬೋಧನೆಯನ್ನು ಮಾಡೋದು ಇರುತ್ತಲ್ಲ. ಹಾಗಾಗಿ ನೋಡಿ ಪ್ರತಿಯೊಂದು ಮಗು ಕೂಡ ರೋಸ್ ಕೊಟ್ಟಾಗ ನಗು ಮೊಗದಿಂದನೇ ಒಳಗೆ ಹೋಗ್ತಿತ್ತು. ನೋಡಿ ಪ್ರತಿಯೊಂದು ಮಗು ಕೂಡ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಎಷ್ಟು ರೆಡಿಯಾಗಿ ಬಂದಿರ್ತಾರೆ. ಒಂದು ಕಾರ್ಯಕ್ರಮ ಅಂದರೆ ಅವ್ರಿಗೆ ಸ್ಕೂಲಲ್ಲಿ ಕಾರ್ಯಕ್ರಮ ಅಂದರೆ ಹಬ್ಬನೇ ಹಬ್ಬ. ಅಷ್ಟು ಚಂದವಾಗಿ ರೆಡಿಯಾಗಿ ಬಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ, ಎಂಟ್ರಿ ಆಗ್ತಿರ್ತಾರೆ. ನೋಡಿ ಎಷ್ಟು ಚಂದ ಅನಿಸುತ್ತೆ ಅವ್ರಿಗೆ. ಇವಾಗ ನಾವು ಡೆಕೋರೇಟ್ ಮಾಡಿದ ರೂಮ್ಗೆ ಹೋಗೋಣ. ನಿಂತು ಒಳಗಡೆ ತೋರಿಸ್ತೀವಿ ನಾವು. ನೋಡಿ ಈ ಥರ ಎಲ್ಲ ರೂಮನ್ನು ಡೆಕೋರೇಟ್ ಮಾಡಿದ್ವಿ. ಆಮೇಲೆ ರಾಧಾಕೃಷ್ಣನವರ ಭಾವಚಿತ್ರವನ್ನು ಇಟ್ಟು ಪೂಜೆ ಕೂಡ ಮಾಡಬೇಕು. ಇವಾಗ ಪೂಜೆ ಕೂಡ ಮಾಡಿದ್ವಿ ಕೂಡ. ನೋಡಿ ಯಾವ ಥರ ಇದೆ ಅಂತ ನೋಡಿ. ಅಂದರೆ ಪೂಜೆಗೆ ಅಂದರೆ ನಾವು ಫೋಟೋ ಜಯಂತಿಗಳಲ್ಲಿ ಫೋಟೋ ಇಟ್ಟು ತೆಂಗಿನಕಾಯಿ ಹೊಡಿತಿರ್ತೀವಲ್ವ, ಆವಾಗ ನಾವು ಕರ್ಪೂರ ಹಚ್ಚುತ್ತಿರ್ತೀವಿ. ಆವಾಗ ಈ ಹುಡುಗನ ಕರೆದು ನಾವು ಕರ್ಪೂರ ಬೆಳಿಬೇಕಲ್ಲ ಗಂಡು ಮಗು, ಹಾಗಾಗಿ ಅವನಿಗೆ ತೆಂಗಿನಕಾಯಿಯನ್ನು ಕೊಟ್ಟು ಕರ್ಪೂರ ಹಿಡಿಯೋಕ್ಕೆ ಕೊಡ್ತಿರ್ತೀವಿ. ನೋಡಿ ಯಾವ ಥರ ಮಾಡಿದ್ದೀವಿ ಅಂತ. ಅಂದರೆ ನಾವು ಪೂಜೆಗೆ ಅಂದರೆ ರಾಧಾಕೃಷ್ಣರವರಿಗೆ ಎಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಕೂಡ ನಾವು ಅಂದರೆ ಮಹಿಳಾ ಬಳಗನೇ ನಮ್ಮದು ಜಾಸ್ತಿ, ಹಾಗಾಗಿ ನಾವು ಎಲ್ಲರೂ ಕೂಡ ಹಣೆಗೆ ಬೊಟ್ಟನ್ನು ಇಟ್ಕೊಂಡ್ವಿ. ನೋಡಿ ಫೋಟೋ ನೋಡಿದ ತಕ್ಷಣವೇ ಎಷ್ಟು ನಮ್ಮ ಮುಖದಲ್ಲಿ ಕೂಡ ನಗು ಮೊಗನೇ ಆಗಿಬಿಡುತ್ತೆ. ಯಾಕಂತಂದರೆ ಜವಾಹರ್ಲಾಲ್ ನೆಹರು ಅವರವರ ಅಂದ್ರೇ ನಗು ಮೊಗದ ನಾಯಕ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚಂದವಾಗಿ ಕಾಣಿಸುತ್ತೆ ಫೋಟೋ ಕೂಡ, ಅಷ್ಟು ಸುಂದರವಾಗಿ ಕೂಡ ಕಾಣಿಸುತ್ತೆ. ಹಾಗಾಗಿ ನೋಡಿ ಎಲ್ಲರೂ ಸೇರಿ ಆ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಿದ್ವಿ. ನೋಡಿ ಪ್ರತಿಯೊಂದು ಕೂಡ ಅಂದರೆ ಮಕ್ಕಳಿಗೆ ಕೂಡ ಸಿಹಿ ಹಂಚಬೇಕಲ್ವ, ಹಾಗಾಗಿ ಮಕ್ಕಳಿಗೆ ಸಿಹಿಯನ್ನು ಕೂಡ ತಂದಿದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡು ಬಂದಿದ್ವಿ. ಕೇಕ್ ಕೂಡ ಅಂದರೆ ಅವರಿಗೆ ಕೇಕ್ ಕಟ್ ಮಾಡೋದಂದರೆ ಖುಷಿ ಅವರಿಗೆ. ಹಬ್ಬ ಅಂದರೆ ನಮ್ಮ ಮಕ್ಕಳ ದಿನಾಚರಣೆ ಅಂದರೆ ನಮ್ಮ ಶಾಲೆಯಲ್ಲಿ ಕೇಕ್ ಕಟ್ ಮಾಡಿಸೋದು ಬೇರೆ ಬೇರೆ ಮಕ್ಕಳನ್ನು ಹೇಳ್ತಿರ್ತವೆ. ಹಾಗಾಗಿ ಅದಕ್ಕೆ ನಮ್ಮಲ್ಲಿನೂ ಕೂಡ ನಮ್ಮ ಮಕ್ಕಳಿಗೆ ಖುಷಿ ಅನ್ನಿಸ್ಬೇಕು, ಅವರಿಗೆ ಸೆಲೆಬ್ರೇಟ್ ಅನ್ನಿಸ್ಬೇಕು ಅಂತೇಳಿ ಅಂದ್ಕೊಂಡು ಕೇಕ್ ತರಿಸಿದ್ವಿ, ಸ್ವೀಟ್ ತರಿಸಿದ್ವಿ, ಸ್ನ್ಯಾಕ್ಸ್ ಕೂಡ ತರಿಸಿದ್ವಿ. ಪ್ರತಿಯೊಂದೂ ಕೂಡ ಅವರಿಗೆ ಸಿಹಿ ತಿಂಡಿ ಅಂದರೆ ಇವತ್ತು ಉತ್ಸಾಹದಿಂದ ಇರಲಿ ಅಂತ ತುಂಬ ಖುಷಿಯಿಂದ ಕೂಡ ಅವರು ಎಷ್ಟು ಚಂದವಾಗಿ ಕುಂತಿದ್ದಾರೆ ನೋಡಿ. ಅವರು ಒಂದೊಂದು ಮೊಗದಲ್ಲಿ ಎಷ್ಟೊಂದು ನಗು ಮೊಗದ ಕೂಡ ತುಂಬ ಮುಖದಲ್ಲಿ ಕಳೆ ಅನ್ನಿಸ್ತಿತ್ತು. ಅಂದರೆ ಅವ್ರಿಗೆ ಖುಷಿ ಒಂಥರ ಕಾರ್ಯಕ್ರಮ, ಕೇಕ್ ಕಟ್ ಮಾಡೋದು, ಪೂಜೆ, ಆಮೇಲೆ ನಾವು ಪೂಜೆ ಆದ ನಂತರ ಏನು ಚುಮುರಿ ಈ ಥರ ಕೊಡ್ತಿರ್ತೀವಲ್ವ, ಅವರಿಗೆ ಖುಷಿ ಅನಿಸುತ್ತೆ ಆವಾಗ ಟೈಮಲ್ಲಿ. ನೋಡಿ ಕರ್ಪೂರ ಹಿಡಿಯುವಾಗ ಗಂಡು ಮಗು ಬೇಕಂತ ಹೇಳಿ ಕರ್ಪೂರ ಹಿಡಿಯುವಾಗ ಇದು ಸ್ವಾಮಿ ಹುಡುಗ, ಹಾಗಾಗಿ ಅವನಿಗೆ ಮಂಗಳಾರತಿ ಕೂಡ ಹಾಡು ಬರುತ್ತೆ. ಹಾಗಾಗಿ ಅವನನ್ನು ಕರೆದು ನಾವು ಪೂಜೆ ಮಾಡ್ತಿರ್ತಿದ್ವಿ. ನೋಡಿ ಯಾವ ಥರ ಪೂಜೆ ಮಾಡಿದ್ವಿ. ಪ್ರತಿಯೊಂದು ನಾವು ಮನೆಯಲ್ಲಿ ದೇವರ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಜಯಂತಿ ಕೂಡ ಅಷ್ಟೇ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿರ್ತೀವಿ ನಾವು ಶಾಲೆಯಲ್ಲಿ. ನೋಡಿ ನೆಹರೂರವರ ಭಾವಚಿತ್ರ ಎಷ್ಟು ಚಂದವಾಗಿ ಕಾಣಿಸುತ್ತೆ, ಅಷ್ಟೇ ನಗು ಮುಖನೂ ಕಾಣಿಸುತ್ತೆ. ನೋಡಿ ಪೂಜೆಗೆ ಎಷ್ಟು ಅಲಂಕಾರ ಮಾಡಿದ್ವಿ. ಆಮೇಲೆ ಪ್ರತಿ ರಂಗೋಲಿ ಹಾಕಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ವಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ತುಂಬ ಖುಷಿ, ಇದು ನಮಗೂ ಕೂಡ ಖುಷಿ, ಮಕ್ಕಳಿಗೆ ಕೂಡ ತುಂಬ ಖುಷಿನೇ. ಯಾಕಂತಂದರೆ ಈ ಥರ ಕಾರ್ಯಕ್ರಮ ಅಂತಂದರೆ ಎಲ್ಲ ಮಕ್ಕಳಿಗೂ ಕೂಡ ಖುಷಿನೇ ಅನಿಸುತ್ತಲ್ವ. ಹಾಗಾಗಿ ಅವರಿಗೂ ಕೂಡ ಅಂದರೆ ಪ್ರತಿದಿನ ಶಾಲೆ ಕ್ಲಾಸು ಹಾಗೆ ವಿಷಯಗಳು ಪ್ರತಿಯೊಂದು ಬೇಜಾರು ಆಗಬಾರ್ದು ಅಂತ, ಹಾಗಾಗಿ ಒಂದೊಂದು ಟೈಮಲ್ಲಿ ನಾವು ಪ್ರತಿಯೊಂದು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸ್ಕೂಲಲ್ಲಿ. ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ. ನೋಡಿ ಹುಡುಗ ತೆಂಗಿನಕಾಯಿ ಒಡೆದ ಆವಾಗ ಅದು 2 ಪಳಕ ಆಗದೆ, ಅಂದರೆ ನಾವು ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವು ತೊಟ್ಟಿಲಕಾಯಿ ಅಂತ ಅಂತಿರ್ತೀವಿ. ಅದು ನೋಡಿ ಖುಷಿ ಅನ್ನಿಸ್ತು. ಅಂದರೆ ಅವನಿಗೆ ಸ್ವಲ್ಪ ಜೋಕ್ ಮಾಡಿದ್ವಿ ನಾವು, ಬೇರೆ ಏನೋ ಗೇಲಿ ಮಾಡೋಗೋಸ್ಕರ ಜೋಕ್ ಮಾಡಿದ್ವಿ ಅವನಿಗೆ. ಈ ಥರ ಹೊಡೆದಿಯಲ್ಲ ಅಂಥೇಳಿ ಜೋಕ್ ಮಾಡಿದ್ವಿ. ನೋಡಿ ಅಂದರೆ ತೆಂಗಿನಕಾಯಿ ಒಡೆದು ಆಮೇಲೆ ನಾವು ತಂದಿರುವಂತಹ ಪಂಚಪಳಾರ ಅಂತ ಹೇಳ್ತೀವಲ್ಲ, ಚುಮುರಿ, ಶೇಂಗಾ, ಆ ಥರ ಸ್ವೀಟ್ಸು. ಹಾಗೆ ನೆಹರೂರವರ ಮುಂದೆ ಸ್ವಲ್ಪ
ಹಾಕಿ ಆಮೇಲೆ ಉಳಿದಿರೋದನ್ನು ಮಕ್ಕಳಿಗೆ ಹಂಚಿದ್ದು ನಾವು. ನೋಡಿ ಯಾವ ಥರ ಇದೆ ಅಂತ. ತುಂಬ ಖುಷಿ ಅನಿಸುತ್ತೆ ಕಾರ್ಯಕ್ರಮಗಳಂತಂದರೆ. ಮಕ್ಕಳಿಗೆ ಕೂಡ ಖುಷಿ ಅನ್ನಿಸ್ಬೇಕು, ಅವರಿಗೆ ಎಂಟರ್ಟೈನ್ಮೆಂಟ್ ಆಗಬೇಕು. ಆಮೇಲೆ ಬರೀ ಆಟ ಪಾಠ ಆಗಬಾರ್ದು. ಪಾಠದ ಜೊತೆಗೇ ಅವರಿಗೆ ಖುಷಿ ಅನ್ನಿಸ್ಬೇಕಂದ್ರೆ ನಾವು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರಬೇಕು. ಹಾಗಾಗಿ ಆವಾಗ ನಮ್ಗೆ ಅವರು ಅಕ್ಷರ ಜೊತೆಗೆ ಆಮೇಲೆ ನಮ್ಮ ಜೊತೆಗೆ ಅವರು ಬೆರೆಯೋಕ್ಕೆ ಸಾಧ್ಯ. ಅಂದರೆ ಅವ್ರ ಖುಷಿ ನಮ್ಮ ಖುಷಿ ಅಲ್ವಾ. ಇವಾಗ ನಾವು ಪ್ರತಿಯೊಂದು ಯಾವುದೇ ನಮ್ಮ ತಲೆಯಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಯಾವುದೇ ನೋವಿದ್ರೂ ಕೂಡ ಈ ಪುಟ್ಟ ಮಕ್ಕಳ ಮುಖ ನೋಡಿ ನಾವು ಎಲ್ಲನೂ ಮರ್ತು ಬಿಡಬೇಕಾಗುತ್ತೆ. ಅಂದರೆ ಇವ್ರ ಜೊತೆ ಮಕ್ಕಳ ಜೊತೆ ನಾವು ಮಕ್ಕಳಾಗಿಯೇ ಇದ್ದು ತರಗತಿಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇವು ಮಕ್ಕಳ ಮುಖ ನೋಡಿದ ತಕ್ಷಣವೇ ನಮಗೇನು ಅನ್ನಿಸ್ಬಿಡುತ್ತೆ, ತುಂಬ ಖುಷಿ ಅನ್ನಿಸ್ಬಿಡುತ್ತೆ. ಅಂದರೆ ಎಲ್ಲ ಪ್ರತಿಯೊಂದು ನಮ್ಮದೇನು ನೋವುಗಳಿದ್ರೂ ಮರ್ತು ಹೋಗ್ಬಿಡುತ್ತೆ. ಮನೆಯಲ್ಲಾಗಲಿ ಅಥವಾ ಶಾಲೆಯಲ್ಲಾಗಲಿ ಮಕ್ಕಳಂದರೆ ತುಂಬ ಖುಷಿ ಅಲ್ವಾ. ಮಕ್ಕಳಂದರೆ ದೇವರ ಸಮ ಅಂತ ಹೇಳ್ತೀವಿ ನಾವು. ದೇವರನ್ನೇ ಕೂಡ ಅವರು. ನೋಡಿ ಮಕ್ಕಳಿಂದನೇ ಕೇಕ್ ಕಟ್ ಮಾಡಿಸಿದ್ವಿ. ಅಂದರೆ ಖುಷಿ ಅವರಿಗೆ. ಅಂದರೆ ನಮ್ಮ ಶಿಕ್ಷಕರ ದಿನಾಚರಣೆ ಇದ್ದಾಗ ಆ ಮಕ್ಕಳು ಕೂಡ ಏನು ಮಾಡ್ತಿರ್ತಾರೆ, ಟೀಚರ್ ಕೇಕ್ ಕಟ್ ಮಾಡಿರಿ ಹಾಗಾಗುತ್ತೆ ನಮ್ಮನ್ನು ಅವರು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೋತಾರೆ. ಹಾಗಾಗಿ ಇವತ್ತು ಅವ್ರ ಕಾರ್ಯಕ್ರಮ ಅಂಥೇಳಿ ನಾವು ಏನು ಮಾಡಿದ್ವಿ, ಅವರಿಂದನೇ ಕೇಕ್ ಕಟ್ ಮಾಡಿಸಿದ್ವಿ. ಅಂದರೆ ಸ್ವಲ್ಪ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಅರ್ಥ ಅಲ್ವಾ. ಹಾಗಾಗಿ ದೊಡ್ಡ ಮಕ್ಕಳನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ನೋಡಿ ಪ್ರತಿಯೊಂದು ಮಕ್ಕಳು ತುಂಬ ಖುಷಿಯಾಗಿದ್ದು ಚಂದವಾಗಿ ರೆಡಿಯಾಗಿ ಕೂಡ ಬಂದಿದ್ದರು. ಬಣ್ಣದ ಬಟ್ಟೆ ಹಾಕ್ಕೊಂಡು ಬಂದಿದ್ದರು. ಇವಾಗ ಏನು ಅನಿಸಿತ್ತು ಅಂತಂದರೆ ನಮಗೆ, ಇವಾಗ ನಮ್ಮ ಶಾಲೆ ಆವರಣದಲ್ಲಿ ಬಣ್ಣದ ಪಕ್ಷಿಗಳೇನು ಹಾರಾಡ್ತವೇನೋ ಅನ್ನೋ ಥರ ಖುಷಿ ಅನ್ನಿಸ್ತಿತ್ತು. ಅಂದರೆ ಆ ಥರ ಮಕ್ಕಳಿಗೆ ಅವರಿಗೆ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಬಂದಾಗ ತುಂಬ ಖುಷಿ ಅನಿಸುತ್ತೆ. ಆವಾಗ ಫುಲ್ ಲವಲವಿಕೆಯಿಂದ ನಗ್ತಾನೆ ಇರ್ತಾರೆ. ಆ ಟೈಮಲ್ಲಿ ನಮಗೇನು ಅನಿಸುತ್ತೆ, ಬಣ್ಣದ ಪಕ್ಷಿಗಳ ಹಾರಾಟ ಕಂಡಂಗೆ ಕಾಣಿಸುತ್ತಿರುತ್ತೆ ನಮ್ಮ ಶಾಲೆ ಆವರಣದಲ್ಲಿ. ನೋಡಿ ಇವಾಗ ನಾವು ಏನು ಮಾಡಿದ್ವಿ ಅಂತಂದರೆ, ಇವತ್ತು ಚೇರಲ್ಲಿ ನಾವು ಕುಳಿತುಕೊಂಡಿರಲಿಲ್ಲ. ಯಾಕಂತಂದರೆ ಮಕ್ಕಳ ದಿನಾಚರಣೆ ಅಲ್ವಾ. ಮಕ್ಕಳನ್ನೇ ಅಂದರೆ ನೆಹರೂರವರಿಗೆ ಮೊದಲು ಮಕ್ಕಳಂದರೆ ಪ್ರೀತಿ ಅಲ್ವಾ. ಹಾಗಾಗಿ ಮಕ್ಕಳನ್ನೇ ನಾವು ಚೇರ್ ಮೇಲೆ ಕೂಡಿಸ್ಬೇಕು ಅಂತ ಮಕ್ಕಳನ್ನು ನಾವು ಕುರ್ಚಿ ಮೇಲೆ ಕೂಡಿಸಿದ್ವಿ. ಅಂದರೆ ಅವರಿಗೆ ಖುಷಿ ಆಗಬೇಕಲ್ವ. ಹಾಗಾಗಿ ಕುರ್ಚಿ ಮೇಲೆ ಅವರನ್ನು ಕೂಡಿಸಿ ನಾವು ಕಾರ್ಯಕ್ರಮವನ್ನು ಸೆಲೆಬ್ರೇಟ್ ಮಾಡ್ತಿದ್ವಿ. ಇವಾಗ ನಮ್ಮ ಶಾಲೆ ಶಿಕ್ಷಕಿಯರು ನೆಹರೂರವರ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಒಂದೆರಡು ಮಾತನಾಡಿದರು. ಹಾಗೆ ಒಬ್ಬರು ಟೀಚರ್ಸ್ ಮಕ್ಕಳ ಬಗ್ಗೆ, ನೆಹರೂರವರ ಬಗ್ಗೆ ಈ ಥರ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಮಾತಾಡಿದ್ವಿ. ಕಾರ್ಯಕ್ರಮದ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ವಿ. ಇವಾಗ ನನ್ನ ಸರದಿ ಮಾತಾಡೋದು. ಮಕ್ಕಳನ್ನು ಉದ್ದೇಶಿಸಿ ಮಾತಾಡೋದು ಅಥವಾ ನನಗೆ ಈ ಥರ ಭಾಷಣಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಮಾತಾಡೋದು ಅಂದರೆ ನನಗೆ ತುಂಬ ಖುಷಿ. ಹಾಗಾಗಿ ಇವಾಗ ನಾನು ಮಕ್ಕಳ ಕುರಿತು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಪ್ರಪ್ರಥಮವಾಗಿ ಲಚ್ಚಾಣ ಶ್ರೀ ಶಕ್ತಿಲಿಂಗ ಮಹಾರಾಜರನ್ನು ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಹಾಗೆಯೇ ನನ್ನ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಇವತ್ತು ಮಕ್ಕಳ ದಿನಾಚರಣೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಎಲ್ಲ ಮಕ್ಕಳಿಗೂ ನವೆಂಬರ್ 14 ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನವೆಂಬರ್ 14 ಅಂದರೆ ನಮಗೆ ವಿಶೇಷವಾದ ದಿನ. ನಮಗಿಂತಲೂ ಪುಟ್ಟ ಮಕ್ಕಳಿಗೆ ತುಂಬಾ ವಿಶೇಷವಾದ ದಿನ. ಯಾಕಂತಂದ್ರೆ ನವೆಂಬರ್ 14, 1889ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಜನಿಸಿದರು. ಇವರ ತಂದೆ ಹೆಸರು ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ಜವಾಹರ್ಲಾಲ್ ನೆಹರು ಅವರು ಇವತ್ತು ಅವರ ಜನ್ಮದಿನವನ್ನ ನಾವು ಮಕ್ಕಳ ದಿನಾಚರಣೆಯಾಗಿ ಯಾಕೆ ಆಚರಿಸ್ತೀವಿ ಅಂತಂದ್ರೆ, ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿಯವರಿಗೆ. ಅವರ ಜನ್ಮದಿನದ ಅಂಗವಾಗಿ ಅವರ ಮನೆಯ ಮುಂದೆ ಮೈದಾನದಲ್ಲಿರುವಂತಹ ಎಲ್ಲಾ ಮಕ್ಕಳು ಅವರ ಹುಟ್ಟುಹಬ್ಬವನ್ನ ಆಚರಿಸಲಿಕ್ಕೆ ಬರ್ತಿರ್ತಾರೆ. ಆ ಬಂದ ಸಮಯದಲ್ಲಿ ಅವರಿಗೆ ಕೇಕ್ ಕಟ್ ಮಾಡೋದಾಗಲಿ ಅಥವಾ ಹೂವಿನ ಹಾರವನ್ನ ಹಾಕ್ಬೇಕಂತಂದ್ರ ಅವರಿಗೆ ಹಾಕೊಳ್ಳಕ್ ಇಷ್ಟ ಇರ್ತಿರ್ಲಿಲ್ಲ ಅಂತ ಹೂವಿನ ಹಾರ. ಯಾಕಂತಂದ್ರೆ ಪುಟ್ಟ ಪುಟಾಣಿಗಳ ಮುಂದೆ ನಾನು ಹೂವಿನ ಹಾರ ಹಾಕೋಬೇಕಾ, ನಾನ್ ಕೇಕ್ ಕಟ್ ಮಾಡ್ಬೇಕಾ, ಇದು ಬೇಡವೇ ಬೇಡ. ಈ ನನ್ನ ಜನ್ಮದಿನವನ್ನ ನನ್ನ ಮಕ್ಕಳಿಗೆ, ಈಗ ನನ್ನ ಮುಂದಿರುವಂತಹ ಮಕ್ಕಳ ದಿನಾಚರಣೆಯನ್ನೇ ಆಚರಣೆ ಮಾಡ್ಬೇಕಂತ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಅವರಿಗೆ ಇನ್ನೊಂದು ಹುಟ್ಟುಹಬ್ಬ ದಿನದಂದು ಬರುವಾಗ ಮಕ್ಕಳು ಅವರಿಗೆ ಹೂವನ್ನ ತಗೊಂಡು ಬರ್ತಿರುವಂತ, ಬಣ್ಣದ ಹೂಗಳನ್ನ ತಗೊಂಡು ಬರ್ತಿದ್ರು.
ಮಕ್ಕಳು ಏನ್ ಮಾಡ್ತಿದ್ರಂತ ಕೈಯಲ್ಲಿ ಕೊಡೋದಕ್ಕಿಂತ ಮುಂಚೆ ಅವ್ರು ಬಗ್ಗಿ ತಗೊಳ್ಳುವಾಗ ಅಂದ್ರ ಮಕ್ಕಳ ಮುಂದೆ ಅವರು ಕೆಳಗೆ ಬಗ್ಗಿ ತಗೊಳ್ಳುವಾಗ ಆ ಮಕ್ಕಳಿಗೆ ಕೈಯಲ್ಲಿ ಕೊಡ್ಬೇಕನ್ನೋ ಪರಿಜ್ಞಾನ ಇರ್ತಿರ್ಲಿಲ್ಲ. ಅಂದ್ರ ನಾನು ಇವಾಗ ನಾವು ಬಗ್ಗದಾಗ ನಮ್ಮಲ್ಲಿರುವಂತಹ ವಸ್ತುಗಳು ಏನಾರ ಕಂಡಾಗ ಮಕ್ಕಳಿಗೆ ಇಷ್ಟ ಆಗ್ತದಲ್ಲ, ಅವಾಗ ಆ ಜೇಬಿನಲ್ಲಿ ಅಂದ್ರ ಜವಾಹರ್ಲಾಲ್ ನೆಹರು ಅವರ ಬಗ್ಗದಾಗ ಆ ಕೋಟಿನ ಏನು ಜೇಬನ್ನ ಅವರಿಗೆ ಮಕ್ಕಳಿಗೆ ಅಟ್ರಾಕ್ಷನ್ ಆಗ್ತಿದ್ದವು. ಆ ಟೈಮಲ್ಲಿ ಆ ಹೂವನ್ನ ಮಕ್ಕಳು ಏನ್ ಮಾಡ್ತಿದ್ರು ಅಂದ್ರೆ ಕೈಯಲ್ಲಿ ಕೊಡೋದಕ್ಕಿಂತ ಮುಂಚೆ ಜೇಬಲ್ಲಿ ಇಟ್ಟಿದ್ರಂತ. ಹಾಗಾಗಿ ಈ ಪುಟಾಣಿಗಳು ನನ್ನ ಜೇಬಿನಲ್ಲಿ ಇರ್ತಾರಲ್ಲ, ಇದು ಹೂವನ್ನ ನನ್ನ ಸದಾ ನನ್ನ ಹತ್ರ ಇರ್ಬೇಕಂತ ಜವಾಹರ್ಲಾಲ್ ನೆಹರು ಅವರು ಯಾವತ್ತು ತಮ್ಮ ಕೋಟಿನ ಎಡಬದಿಯ ಜೇಬಿನಲ್ಲಿ ಆ ಹೂವನ್ನ ಅಲಂಕರಿಸಿದ್ರು. ಅಂದ್ರೆ ಏನ್ ಮಾಡಿದ್ರು ಕೂಡ ಅವರು ಮಕ್ಕಳಿಗೆ, ಆಮೇಲೆ ಪಕ್ಷಿಗಳಿಗೆ, ಆಮೇಲೆ ಹೂಗಳಿಗೆ ಕೊಡುವಂತಹ ಸ್ಥಾನವನ್ನ ಯಾರಿಗೆ ಕೊಟ್ಟಿರಲಿಲ್ಲ. ಅಂದ್ರ ಅವರು ಮಕ್ಕಳನ್ನ ಅಷ್ಟು ಖುಷಿಯಿಂದ ಪ್ರೀತಿ ಮಾಡ್ತಿದ್ರಲ್ಲ. ಹಾಗಾಗಿ ನಮ್ಮ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿದರು. ಹಾಗಾಗಿ ನಮ್ಮ ಆಸೆಯೂ ಕೂಡ ಹಾಗೆ ಜವಾಹರ್ಲಾಲ್ ನೆಹರು ಅವರ ಆಸೆಯಿಂದ ಕೂಡ ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ. ಆ ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದಾಗ ಅವ್ರಿಗೆ ಹಿಂದೆಯೂ ಮುಂದೆಯೂ ಈಗೂ ಕೂಡ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಬರ್ತೀವಿ. ಹಾಗಾಗಿ ಅವರ ಆಸೆಯಂತೆ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಇವಾಗ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರ ಅವರ ಆಸೆಯನ್ನ ನಾವು ಇಲ್ಲಿವರೆಗೂ ಮುಂದುವರಿಸಿಕೊಂಡು ಬಂದಿವಿ. ಇವಾಗ ನೀವು ನಮ್ಮ ಆಸೆಯನ್ನ ನೀವು ಈಡೇರಿಸಬೇಕು. ಏನಂತಂದ್ರ ನಮ್ಮಲ್ಲಿ ನಮ್ಮ ತರಗತಿಗಳಾಗಲಿ ಅಥವಾ ನಮ್ಮ ಶಾಲೆಯಲ್ಲಾಗಲಿ ನಮ್ಮ ಕಲಿತಿರುವಂತಹ ಪುಟಾಣಿಗಳ ಮುಂದೆ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಬೆಳೀಲಿ ಅಂತ ನಮ್ಮ ಆಸೆ. ಹಾಗೆ ನೀವು ಮುಂದಿನ ಪೀಳಿಗೆ ಕೂಡ ನೀವು ಒಂದು ಮಾದರಿ ಆಗ್ಬೇಕು, ನೀವು ಒಂದು ಕೂಡ ಒಂದು ಮಾರ್ಗದರ್ಶಕರಾಗಬೇಕು ಅಂತ ನನ್ನ ಆಸೆ. ಹಾಗಾಗಿ ನೀವು ಕೂಡ ಜವಾಹರ್ಲಾಲ್ ನೆಹರು ಅವರ ಆಸೆ ನಾವು ಹೇಗೆ ಈಡೇರಿಸಿಕೊಂಡು ಬಂದಿವೋ ನಾವು ಮಕ್ಕಳಾಗಿ, ಇವಾಗ ನೀವು ನಮ್ಮ ವಿದ್ಯಾರ್ಥಿಗಳಾಗಿ ಅಥವಾ ನಮ್ಮ ಪುಟ್ಟ ಪುಟ್ಟ ಪುಟಾಣಿಗಳಾಗಿ ನೀವು ಒಂದು ದೊಡ್ಡ ವ್ಯಕ್ತಿಗಳಾಗಿ ಬೆಳೀಲಿ ಅಂತ ನಾನು ಆಶಯಿಸ್ತೀನಿ. ಹಾಗಾಗಿ ಇವಾಗ ನಾನು ಈ ಇಷ್ಟು ಚಿಕ್ಕ ಎರಡೆರಡು ಮಾತುಗಳನ್ನಾಡಿ ನಾನು ಇವಾಗ ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್. ಜವಾಹರ್ಲಾಲ್ ನೆಹರು ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಂತ ವಿವರವಾಗಿ ಮತ್ತು ಹಾಗೂ ಬಹಳ ವಿಭಿನ್ನ ರೀತಿಯಲ್ಲಿ ನಿಮ್ಮ ಟೀಚರ್ಸ್ ಹೇಳಿದ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಹೇಳಬೇಕಂತ ಅನ್ಕೊಂಡದ್ದು ಬಹಳ ಐತಿ, ಆದ್ರೆ ಸಮಯದ ಅಭಾವ ಐತಿ. ಮತ್ತೆ ನನಗ ಗಂಡ ಹೀಗಾಗಿ ಮಾತಾಡ್ಬೇಡ್ರಿ ಬಹಳ ಸಾರಿ, ಜಸ್ಟ್ ಜೋಕ. ಸಾಧನೆ ಅನ್ನೋದು ಅದು ಎಲ್ಲರನ್ನೂ ಸಾಧನೆ ಮಾಡ್ಬೇಕಾದ್ರೆ ಎಲ್ಲರಿಗೂ ಕೈ ಬೀಸಿ ಕರಿತೈತಿ. ಆದ್ರೆ ಅದು ಕೆಲವನ್ನ ಮಾತ್ರ ಆಯ್ಕೆ ಮಾಡ್ಕೋತೈತಿ, ಹೌದಿಲ್ಲ? ಜೀವನದಲ್ಲಿ ಸಾಧನೆ ಮಾಡೋದಂತಂದ್ರೆ ಒಂದು ಡಾಕ್ಟರ್, ಒಂದು ಇಂಜಿನಿಯರ್, ಒಂದು ಮತ್ತೇನೋ ಆದ್ರೆ ಅದು ಸಾಧನೆ ಅಂತಲ್ಲ. ಸಾಧನೆ ಅದೂ ಒಂದು ಸಾಧನೆನೇ. ಆದ್ರೆ ನೀವು ಒಂದು ಯಾವುದೋ ಒಂದು ದೊಡ್ಡವರಾಗಿದ್ದ ಯಾವುದೋ ಒಂದು ನಿಮ್ಮ ಮನೆ 10 ರೂಪಾಯಿ ತಂದ್ರೂ ಸಹಿತ ಚಂದಗೆ ತಾಯಿ ತಂದೆ ವಯಸ್ಸಾದ ನೀವು ದೊಡ್ಡವರಾಗಿ ತಾಯಿ ತಂದೆ ವಯಸ್ಸಾದ ತಾಯಿ ತಂದೆಯಿಂದ ನೋಡಿಕೊಂಡು ನಿಮ್ಮನೆ ನಿಮ್ಮ ಸಂಸಾರವನ್ನು ನೋಡಿಕೊಂಡು ನೀವು ಚಂದಗೆ ಇದ್ರೆ ಅದನ್ನು ಒಂದು ನೀವು ಮಾಡುವಂತಹ ಸಾಧನೆಯನ್ನೇ ಅಂತ ತಿಳ್ಬೋದು. ಯಾಕಂದ್ರೆ ಸತತ ಪ್ರಯತ್ನ, ಬಿಡದ ಛಲ, ಆತ್ಮವಿಶ್ವಾಸ ಇವು ಮೂರು ನಿಮ್ಮಲ್ಲಿ ಇದ್ವು ಅಂತಂದ್ರೆ ನೀವು ಗೆಲ್ತೀರಿ ಅಂತ ಅನ್ನೋದ ಉದ್ದೇಶವನ್ನು ಹೇಳಿ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಹಾಗೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಪ್ರತಿಯೊಬ್ಬರು ಟೀಚರ್ಸ್ ಎಲ್ಲರೂ ಮಾತಾಡಿದ್ವಿ. ಹಂಗೆ ಒಬ್ಬರೊಬ್ಬರು ಜೋಕ್ ಮಾಡಿದರು, ನಗೆ ಚಟಾಕಿ ಮಾಡಿದರು. ಹಾಗೆ ಮಕ್ಕಳಿಗೆ ಖುಷಿ ಪಡಿಸ್ಲಿಕ್ಕೆ ಏನೇನು ಮಾಡಿದ್ವಿ ಅಂತಂದರೆ ಅವರಿಗೆ ಖುಷಿ ಆಗಬೇಕಲ್ವ. ಚಿಕ್ಕ ಮಕ್ಕಳು ಇರ್ತಾರೆ, ಇಷ್ಟೊಂದು ನಾವು ಎಕ್ಸ್ಪ್ಲೇನ್ ಕೊಡ್ಕೊಂಡು ಅಥವಾ ಭಾಷಣದಲ್ಲಿ ತುಂಬ ಮಾತಾಡ್ಕೊಂಡಿದ್ರೆ ಅವರಿಗೆ ಅಷ್ಟೊಂದು ಅರ್ಥ ಆಗ್ತಿರಲಿಲ್ಲ. ಯಾಕಂದರೆ ಪುಟ್ಟ ಪುಟಾಣಿ ಮಗಳಿದ್ದಾವೆ ನಮ್ಮ. ಹಾಗಾಗಿ ಧನ್ಯವಾದಗಳು. ಈಗ ಅದರಂತೆ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿಯಾದ ಸುಸ್ಮಿತಾ ಪಾಟೀಲ್ ಒಂದು ಸ್ಪೀಚ್ ಅನ್ನು ಮಾಡುತ್ತಾರೆ. ನೆನಪು ಕೂಡ ಇರಲಿ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರು ವೃಂದವೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಇಂದು ನಾನು ಮಕ್ಕಳ ದಿನಾಚರಣೆ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಮಕ್ಕಳ ದಿನಾಚರಣೆ ಎಂದರೆ ನಮಗೆ ಮೊದಲು ನೆನಪಾಗುವುದು
ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1889 ನವೆಂಬರ್ 14ರಂದು ಜನಿಸಿದರು. ಇವರ ತಂದೆ ಮೋತಿಲಾಲ್, ತಾಯಿ ಸ್ವರೂಪರಾಣಿ. ಇವರದು ಕಾಶ್ಮೀರ್ ಬ್ರಾಹ್ಮಣ್ ಮನೆತನದ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಜನಿಸಿದರು. ತಂದೆಯನ್ನು ಕಂಡರೆ ನೆಹರು ಅವರಿಗೆ ತುಂಬಾ ಗೌರವ, ಅಷ್ಟೇ ಭಯ ಕೂಡ ಇತ್ತು. ತಾಯಿ ಹತ್ತಿರ ಇವರಿಗೆ ಹೆಚ್ಚು ಸಲಿಗೆ. ಇವರಿಗೆ ಇಬ್ಬರು ಸಹೋದರಿಯರು, ಅವರೇ ವಿಜಯಲಕ್ಷ್ಮಿ ಪಂಡಿತ್, ಕೃಷ್ಣಾ ಪಂಡಿತ್. ಇವರ ವಿದ್ಯಾಭ್ಯಾಸವು ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿಯೇ ನಡೆಯಿತು. 15 ವರ್ಷ ತುಂಬಿರದ ಮಗನನ್ನು ಇಂಗ್ಲೆಂಡ್ಗೆ ಕರೆದೊಯ್ದು ತಂದೆ ಶಾಲೆಗೆ ಸೇರಿಸಿದರು. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಸೈನಿಕ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬ್ಯಾರಿಸ್ಟರ್ ಆಫ್ ಲಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. 1912ರಲ್ಲಿ ಭಾರತಕ್ಕೆ ಮರಳಿ ಅಲಹಾಬಾದ್ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ತಂದೆಯವರ ಜೊತೆ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದರು. ತಂದೆಯವರಿಗೆ ಖುಷಿಯಾಗಿತ್ತು. 1916ರಲ್ಲಿ ಕಮಲಾ ಅವರೊಂದಿಗೆ ಇವರ ವಿವಾಹವಾಯಿತು. ಮದುವೆ ತುಂಬಾ ವಿಜೃಂಭಣೆಯಿಂದಲೇ ನಡೆಯಿತು. ಆದರ್ಶ ಸಾಧನೆಯಲ್ಲಿ, ದುಡಿಮೆಯಲ್ಲಿ, ತ್ಯಾಗದಲ್ಲಿ ಕೂಡ ನೆಹರೂರವರಿಗೆ ಸರಿಸಮವಾಗಿದ್ದರು. ನೆಹರು ದಂಪತಿಗಳಲ್ಲಿ ಇಂದಿರಾ ಪ್ರಿಯದರ್ಶಿನಿ ಜನಿಸಿದಳು. ನೆಹರೂರವರಿಗೆ ಹಲವಾರು ಹೆಸರಿನಿಂದ ಕರೆಯುತ್ತಿದ್ದರು. ತಂದೆ ತಾಯಿ ಇಟ್ಟ ಹೆಸರು ಜವಾಹರ್ ಎಂದು ಕವಿ ರವೀಂದ್ರನಾಥ್ ಠಾಗೂರರು, ಋತುರಾಜ್ ಎಂದು ತ್ಯಾಗಮೂರ್ತಿ, ಭಾರತ ಭೂಷಣ ಜನ ಪ್ರೀತಿಯಿಂದ ಕರೆದ ಹೆಸರು, ರಾಷ್ಟ್ರಪತಿಗಳು ಭಾರತ ರತ್ನ ಎಂದು ಕೊಟ್ಟ ಬಿರುದು, ಮಕ್ಕಳ ಪಾಲಿನ ಶಹಜಾನ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ನಮ್ಮ ಹುಟ್ಟುಹಬ್ಬದ ದಿನ ಇವರಿಗೆ ಖುಷಿ, ಉತ್ಸಾಹ, ಮನೆಯಲ್ಲಿಯೂ ಸಡಗರ ಸಂಭ್ರಮ. ಇವರ ನಿವಾಸಕ್ಕೆ ಅಸಂಖ್ಯಾತ ಮಕ್ಕಳು ಬರುತ್ತಿದ್ದರು, ಕೊರಳಿಗೆ ಹಾರ ಹಾಕುತ್ತಿದ್ದರು. ಎಷ್ಟೋ ಸಲ ಚಾಚಾ ಅವರು ಹಾರವನ್ನು ಮಕ್ಕಳ ಕೊರಳಿಗೆ ವಾಪಸ್ಸು ಹಾಕುತ್ತಿದ್ದರು. ಸಿಹಿ ಕೂಡ ಹಂಚುತ್ತಿದ್ದರು. ಗುಲಾಬಿ ಹೂಗಳನ್ನು ಕಂಡರೆ ತುಂಬಾ ಇಷ್ಟ. ತಮ್ಮ ಕೋಟಿನ ಮೇಲೆ ಅದು ರಾರಾಜಿಸುತ್ತಿದ್ದರೆ ಇವರಿಗೆ ಖುಷಿ. ವಿಶೇಷವಾಗಿ ಮಕ್ಕಳ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಹಾಗೂ ಹೂಗಳ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಿದ್ದರು. ಅಂತೆಯೇ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯ ಹೆಸರಿನಲ್ಲಿ ಇಂದು ಮುಂದೆ ಎಂದೆಂದೂ ಆಚರಿಸಲಾಗುತ್ತದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ಕನ್ನಡವನ್ನು ಉಳಿಸು, ಎಲ್ಲೆಲ್ಲಿಗೂ ಕನ್ನಡವನ್ನು ಬೆಳೆಸು. ನಮ್ಮದೇ ದಿನ, ಮಕ್ಕಳ ದಿನವಿಂದು, ಅಪ್ಪ ಅಮ್ಮ ಮೇಡಂ ಮೇಷ್ಟ್ರು ಬೈಯದ ದಿನವಿಂದು. ನಮ್ಮದೇ ದಿನ, ಮಕ್ಕಳ ದಿನವಿಂದು, ಅಪ್ಪ ಅಮ್ಮ ಮೇಡಂ ಮೇಷ್ಟ್ರು ಬೈಯದ ದಿನವಿಂದು, ಮಕ್ಕಳ ದಿನವಿಂದು. ಈ ಹುಡುಗಿ ಕೂಡ ಒಂದು ಸಾಂಗ್ ಹೇಳ್ತು. ಅದು 2 ಲೈನ್ ಇದ್ದರೂ ಕೂಡ ಅದು ತುಂಬ ಚಂದವಾಗಿ ಹೇಳ್ತು. ಏನಂತಂತಂದರೆ, ಇವತ್ತು ಮಕ್ಕಳ ದಿನಾಚರಣೆ ಅಂದರೆ ನಮ್ಮ ದಿನಾಚರಣೆ ಇದೆ. ಹಾಗಾಗಿ ಇವತ್ತು ನಮ್ಮ ಪಾಲಕರಾಗಲಿ, ಇವತ್ತು ಶಿಕ್ಷಕರಾಗಲಿ ಯಾರೂ ಕೂಡ ನಮ್ಮನ್ನು ಇವತ್ತು ಬೈಯಲ್ಲ, ಹೊಡೆಯಲ್ಲ, ಏನೂ ಕೂಡ ಅನ್ನಲ್ಲ. ನಾವು ಏನು ಗಲಾಟೆ ಮಾಡಿದ್ರು ಕೂಡ ನಮ್ಮನ್ನು ಏನೂ ಅನ್ನಲ್ಲ ಅಂತ 4 ಲೈನಲ್ಲೇ ಕೂಡ ಅಷ್ಟು ಸುಂದರವಾಗಿ ಹಾಡಿತು ಹುಡುಗಿ. ನೋಡಿ, ಇವು ಪ್ರತಿಯೊಂದು ಕೂಡ ಅಷ್ಟೊಂದು ಕೇಳ್ತಾನೆ ಕೂತಿದ್ರು ಇವರು. ಆಮೇಲೆ ಅವರವರ ಲೋಕದಲ್ಲಿ ಅವ್ರವ್ರು ಇರ್ತಾರೆ ಅಂತಂದ್ರೆ ಅವರನ್ನು ನಾವು ಗಮನ ಸೆಳೆಸ್ಕೋಬೇಕು. ಮಕ್ಕಳನ್ನು ನಾವು ನಮ್ಮ ಕಡೆ ಗಮನ ಸೆಳೆಸ್ಕೋಬೇಕು. ಅವರಿಗೆ ಮಾತಿನಲ್ಲೇ ಆಗಲಿ ಅಥವಾ ಜೋಕಿಂದಾಗಲಿ, ಕಥೆಯಿಂದಾಗಲಿ ಅಥವಾ ಅಕ್ಷರ ಜ್ಞಾನದಿಂದಾಗಲಿ, ಹಾಡಿನ ಮೂಲಕ ಆಗಲಿ ಅಥವಾ ನಾವು ನೃತ್ಯದ ಮೂಲಕವಾಗಲಿ ಅವರನ್ನು ನಮ್ಮ ಕಡೆ ಮನಸ್ಸು ಸೆಳೆಸ್ಕೋಬೇಕು ಅಂತಂದರೆ ಇಷ್ಟೆಲ್ಲ ನಾವು ಮಾಡಿಕೊಳ್ಳಬೇಕು ಅನಿವಾರ್ಯ. ಹಾಗಾಗಿ ಮತ್ತು ಇನ್ನೊಂದು, ಇವಾಗ ನಮ್ಮ ಇದೇನು ತಳಪಾಯನೇ ಅಂತಲೇ ನಾವು ಹೇಳ್ಬೋದು. ಅಂದರೆ ಇದು ನಮ್ಮ
ಇಷ್ಟಿಷ್ಟು ಪುಟ್ಟ ಪ್ರಾಣಿಗಳೇ ನಾವು ಏನು ಬೀಜ ಬಿತ್ತುತ್ತೀವಿ ಬಿಳಿ ಪೇಪರಲ್ಲಿ ನಾವು ಯಾವ ಅಕ್ಷರವನ್ನು ಮೂಡಿಸ್ತೀವಲ್ಲ ಅದೇ ಅಕ್ಷರವನ್ನು ಮೂಡುತ್ತೆ. ಮುಂದೆ ನಾವು ಇಂಜಿನಿಯರ್, ಡಾಕ್ಟ್ರ್ ಏನೇ ಆದರೂ ಕೂಡ ನಾವು ಮೊದಲು ಕಲಿಯೋದು ಶಿಕ್ಷಕರಿಂದನೇ ಅಲ್ವಾ. ಹಾಗಾಗಿ ನಮ್ಮದು ತಳಪಾಯನೇ ಇದೆ ಅಂತ ಅಂದ್ಕೊಂಡು ನಾವು ಮಕ್ಕಳನ್ನು ಬೆಳೆಸ್ಕೋಬೇಕು. ನೋಡಿ, ಇವಾಗ ಮಕ್ಕಳನ್ನು ನಾವು ಸ್ವೀಟ್ಸ್ ತರಿಸಿದ್ವಿ, ಮೊದಲು ಕೇಕ್ ಕೂಡ ಕೊಟ್ವಿ, ಆಮೇಲೆ ಜಿಲೇಬಿ ಕೂಡ ತರಿಸಿದ್ವಿ, ಆಮೇಲೆ ಸೇವ್ ಕೂಡ ತರಿಸಿದ್ವಿ. ಅಂದರೆ ನೀವು ಚೌಚೌ ಅಂತ ಕರಿತಿರ್ತಾರೆ, ನಾವು ಸೇವ್ ಕೂಡ ತರಿಸಿ ಮಕ್ಕಳಿಗೆ ಇಷ್ಟೊಂದು ಸ್ವೀಟ್ಸನ್ನು ಕೊಟ್ಟಿವಿ. ಅಂದರೆ ಅವ್ರಿಗೆ ಖುಷಿ ಅನ್ನಿಸ್ಬೇಕಂತ ನಾವು ಪ್ರತಿಯೊಂದೂ ಕೂಡ ತರಿಸಿ ಅವ್ರು ಏನಂತಾರೆ ಅದು ತರಿಸಿ ಕೊಡಿಸಿದ್ವಿ. ನೀವು ಇದು ಒಂದೇ ಭಾಗದಲ್ಲಿ ನೋಡಿರ್ತೀರ, ಇನ್ನೊಂದು ಭಾಗ ಕೂಡ ಹಾಕ್ತೀನಿ, ನಾನು ಲೆಂತ್ ಆಗುತ್ತೆ, ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾವು ಒಂದೇ ಭಾಗ ಮಾಡಿದರು. ಈಗ ಇನ್ನೊಂದು 2ನೇ ಭಾಗದಲ್ಲಿ ಕೂಡ ಇನ್ನೂ ಬೇರೆ ಬೇರೆ ಚಟುವಟಿಕೆಗಳಿದೆ, ಆಮೇಲೆ ಮಕ್ಕಳದ್ದು ಹಾಸ್ಯ ಕೂಡ ಇದೆ. ಹಾಗಾಗಿ ಇನ್ನೊಂದು ವಿಡಿಯೋದಲ್ಲಿ ಕೂಡ ನೀವು ನೋಡಬೇಕಂತ ಹೇಳ್ತೀನಿ. ನೋಡಿ, ಮಕ್ಕಳಿಗೆ ಸ್ವೀಟ್ ಖಾರ ಹಂಚೋದು, ಆಮೇಲೆ ಎಲ್ಲರೂ ಸೇರಿ ಗ್ರೂಪ್ ಫೋಟೋಗಳನ್ನು ತಗೊಂಡ್ವಿ, ಎಂಜಾಯ್ ಮಾಡಿದ್ವಿ. ನೋಡಿ, ನಮ್ಮ ತರಗತಿಯಲ್ಲಿ ನಮ್ಮ ಮಕ್ಕಳ ಟೀಚರ್ ನನ್ನ ಜೊತೆ ನಿನ್ನ ಜೊತೆ ಅಂತ ಆ ಥರ ಮಕ್ಕಳ ಜೊತೆ ಕೂಡ ಭಾವಚಿತ್ರಗಳನ್ನು ತಗೊಂಡ್ವಿ. ಮುಂದಿನ ವಿಡಿಯೋ ಕೂಡ 2ನೇ ಭಾಗದಲ್ಲಿ ಹಾಕಿರ್ತೀನಿ. ನೀವು ಆ ವಿಡಿಯೋನ ಕೂಡ ಖುಷಿ ಪಡಿ, ಸಪೋರ್ಟ್ ಮಾಡಿ, ಮಕ್ಕಳಿಗೆ ಬೆಂಬಲಿಸಿ, ಹರಿಸಿ ಹಾರೈಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.